ಇರುವೆಗಳು ಯಾವತ್ತೂ ಕ್ವಿಟ್ ಮಾಡೋದನ್ನು ಕಲಿತೇ ಇಲ್ಲ. ಆ್ಯಂಡ್ಸ್ ನೆವರ್ ಕ್ವಿಟ್. ಅಡ್ಡ ಏನಾನ ಇಟ್ಟರೆ ಮೇಲೆ ಹತ್ಕೊಂಡು ಹೋಗುತ್ತೆ, ನೀರೇನಾನ ಹಾಕಿದ್ರೆ ಈಜ್ಕೊಂಡು ಹೋಗುತ್ತೆ, ಇಲ್ಲ ಕ್ಲೋಸ್ ಮಾಡಿಬಿಟ್ರೆ ಡಿಗ್ ಮಾಡ್ತಾ ಹೋಗುತ್ತೆ. ಸೊ ಏನನ್ನು ಕಂಪ್ಲೇಂಟ್ ಅಥವಾ ಒಂದು ಪ್ರಾಬ್ಲಮ್ ಥರ ತೊಗೊಳ್ಳೋದೇ ಇಲ್ಲ. ಎಲ್ಲೋ ಒಂದು ಕಡೆ ಸೊಲ್ಯೂಷನ್ನ ಫೈಂಡ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ಸೊ ಥಿಂಕ್ ಲೈಕ್ ಆ್ಯನ್ ಆ್ಯಂಟ್. ವೆಲ್ಕಮ್ ಟು ಡೇ 66 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ತರಕಾರಿ ಎಲ್ಲ ಬಳಸ್ಕೊಂಡು ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮುಂಚಿನ ಥರ ಅಡುಗೆ ಮಾಡೋಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಇಯರ್ ಎಂಡಲ್ಲಿದ್ದೀವಿ. ಹಾಲಿಡೇ ಇನ್ನೇನು ಶುರು ಆಗುತ್ತೆ. ಸೊ ಹಾಲಿಡೇ ಮೂಡಲ್ಲಿದ್ದೀವಿ, ಹಾಲಿಡೇ ಮೈಂಡ್ ಸೆಟ್ಗೆ ಬಂದುಬಿಟ್ಟಿದೆ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಪ್ರಿಪೇರ್ ಮಾಡಿ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋ ಥರ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡಿ ಆಗಾಗ ತಿನ್ನೋದಕ್ಕೆ ಆ್ಯಪಲ್ ಆ್ಯಂಡ್ ಬನಾನಾ ಕ್ಯಾರಿ ಮಾಡಿದ್ದೆ. ಸ್ಕೂಲ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ಸ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇದೆ. ಫುಲ್ ಸ್ಕೂಲ್ ಎನ್ವೈರ್ಮೆಂಟೇ ಚೇಂಜ್ ಆಗಿಬಿಟ್ಟಿದೆ. ಮನೆಗೆ ಬಂದು ಒಂದು ಸ್ವಲ್ಪ ಬ್ಲ್ಯಾಕ್ ಟೀನ ಕುಡಿದು ರೆಸ್ಟ್ನ ತೊಗೊಂಡು ಡಿನ್ನರ್ಗೆ ಅಂತ ನಾನು ಬೇಸನ್ ಚೀಲನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ರೆಸಿಪಿ ಆಲ್ರೆಡಿ ನಾನು ಪ್ರೀವಿಯಸ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಇದ್ರ ಮೇಲೆ ಚೀಸ್ ಕೂಡ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ವೆರಿ ವೆರಿ ಹೆಲ್ದಿ, ಹೈ ಪ್ರೋಟೀನ್ ಇರುತ್ತೆ. ಬೆಳಗ್ಗೆ ಹೊತ್ತು ತಿಂದರೆ ತುಂಬಾ ಒಳ್ಳೆಯದು. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.